ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡುವಂತಹ ರೆಸಿಪಿ ಗೋಧಿ ರವೆಯಿಂದ ಗಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ 1 ಗ್ಲಾಸಷ್ಟು ರವೆ ತಗೊಳ್ಳಿ, 1 ಗ್ಲಾಸಷ್ಟು ಬೆಲ್ಲ, ಅರ್ಧ ಕಪ್ನಷ್ಟು ಅನ್ನ, ಅರ್ಧ ಸ್ಪೂನ್ನಷ್ಟು ಶುಂಠಿ ಪುಡಿ ತಗೊಳ್ಳಿ. ಬೌಲ್ ತಗೊಂಡು ಅದನ್ನ ಗೋಧಿ ರವೆನ ವಾಶ್ ಮಾಡಿಬಿಟ್ಟು ಇಟ್ಕೋಬೇಕು. ಇದು ದೊಡ್ಡ ರವೆನೇ ತಗೋಬೇಕು. ಇದನ್ನು ಪಾಯಸ ಮಾಡಲಿಕ್ಕೆ ಬಳಸ್ತಾರೆ. ಅಡುಗೆ ಮಾಡಲಿಕ್ಕೆ ಈ ರವೆನ ತಗೋಬೇಕು. ಈಗ ರವೆನ ವಾಶ್ ಮಾಡಿಬಿಟ್ಟು 3 ಅವರ್ಸು ನೆನೆಸೋಕ್ಕೆ ಬಿಡಿ. ಈಗ 3 ಅವರ್ಸ್ ಆಗಿದೆ ನೋಡಿ, ನಾನು ನೆನೆಸಿಟ್ಟಿರೋಂಥ ರವೆ ನೆಂದ್ಕೊಂಡಿದೆ. ಈಗ ಒಂದು ಬೌಲ್ ತಗೊಂಡು ಇದನ್ನು ನೀರನ್ನೆಲ್ಲ ತೆಗಿಬೇಕು. ತೆಗೆದ ನಂತರ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ರವೆನ ಕ್ಲೀನಾಗಿ ಹಿಂಡಿಬಿಟ್ಟು, ಈಗ ತೋರಿಸ್ತಿದ್ದೀನಲ್ಲ ಅದೇ ಥರ ಹಿಂಡಿ ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕಬಾರ್ದು, ಇದಕ್ಕೆ ನೀರೇ ಯೂಸ್ ಮಾಡಬಾರ್ದು. ರೆಡಿ ಮಾಡಿಟ್ಕೊಂಡಿರೋಂತಹ ಬೆಲ್ಲನ ಅದರೊಳಗೆ ಹಾಕಿ ಅರ್ಧ ಹಾಗೆ ಇಡಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದು ತರಿಯಾಗಿ ಇರಬೇಕು, ಜಾಸ್ತಿ ನುಣ್ಣಗೆ ಹಾಕಬಾರ್ದು, ಕ್ರಿಸ್ಪಿಯಾಗಿ ಬರೋದಿಲ್ಲ. ಇದನ್ನು ಈಗ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ಇನ್ನು ಮಿಕ್ಕಿರೋ ಅಂತಹ ರವೆನ ಬೆಲ್ಲನ ಸೇರಿಸ್ಬಿಟ್ಟು ಅದರೊಳಗೆ ಅನ್ನ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಬ್ಯಾಟರ್ ರೆಡಿಯಾಗಿದೆ. ಅದನ್ನು ಒಂದು ಬೌಲಿಗೆ ಸೇರಿಸ್ಬಿಟ್ಟು ಅದರೊಳಗೆ ಅರ್ಧ ಸ್ಪೂನಷ್ಟು ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅರ್ಧ ಗಂಟೆ ಕಾಲ ನೆನೆಸೋಕ್ಕೆ ಬಿಡಬೇಕು. ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಡಿ. ಅರ್ಧ ಗಂಟೆ ಆಗಿದೆ. ಈಗ ಗಾರಿಗೆ ಮಾಡೋಕ್ಕೆ ಶುರು ಮಾಡೋಣ. ಈಗ ಸ್ವಲ್ಪ ಬ್ಯಾಟರ್ ತೊಗೊಂಡು ಎಣ್ಣೆ ಒಳಗಡೆ ಹಾಕಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಹಾಕಿ. ಇದು ನಮ್ಮಮ್ಮ ಮಾಡುವಂತಹ ರೆಸಿಪಿಯಲ್ಲಿ ನನಗೆ ತುಂಬ ಇಷ್ಟವಾದ ರೆಸಿಪಿ. ನಿಮಗೆ ನಿಮ್ಮ ಅಮ್ಮ ಮಾಡುವಂತಹ ರೆಸಿಪಿಯಲ್ಲಿ ಯಾವುದು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು 1/2 ಅವರ್ ಹಿಟ್ಟನ್ನ ನೆನೆಸೋದ್ರಿಂದ ಗಾರಿಗೆ ಬಾಣಲಿಗೆ ಅಂಟ್ಕೊಳೋದಿಲ್ಲ. ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಬ್ಯಾಟರು ಸ್ವಲ್ಪ ನೀರಾಯಿತು ಅಂದ್ಕೊಳ್ಳಿ, ಅದಕ್ಕೆ 2 ಸ್ಪೂನಷ್ಟು ಬನ್ಸಿ ರವೆನ ಹಾಕಿ ಮಿಕ್ಸ್ ಮಾಡಿ. ಆವಾಗ ಲಿಕ್ವಿಡ್ ಥರ ಆಗಿರೋದು ಗಟ್ಟಿ ಆಗಿಬಿಡುತ್ತೆ, ಗಾರಿಗೆ ಚೆನ್ನಾಗಿ ಬರುತ್ತೆ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಬೇಕು. ಈಗ ಗಾರಿಗೆ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತಗೊಂಡು 1 ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡಬೇಕು. ಅದರಿಂದ ಇರೋಂತಹ ಎಕ್ಸ್ಟ್ರಾ ಎಣ್ಣೆ ಕಡಿಗೆ ಬರುತ್ತೆ. ಈ ಥರನೇ ಎಲ್ಲ ಗಾರಿಗೆಗಳನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಮನೆಯಲ್ಲಿ ಯಾವಾಗಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.